ಆರ್ಥಿಕ ಇಲಾಖೆಯ ಒಪ್ಪಿಗೆಯ ಬಳಿಕ ರಾಯಚೂರಿನಲ್ಲಿ ಕರ್ನಾಟಕ ಮೀಸಲು ಪೊಲೀಸ್ ಪಡೆ ಸ್ಥಾಪಿಸುವ ಕುರಿತು ಪರಿಶೀಲಿಸಲಾಗುವುದು ಎಂದು ಗೃಹ ಸಚಿವ ಡಾ ಜಿ ಪರಮೇಶ್ವರ್ ವಿಧಾನಸಭೆಯಲ್ಲಿಂದು ತಿಳಿಸಿದ್ದಾರೆ. ಪ್ರಶ್ನೋತ್ತರ ವೇಳೆ ಮಸ್ಕಿಯಲ್ಲಿ ಕೆಎಸ್ಆರ್ಪಿ ಬೆಟಾಲಿಯನ್ ಸ್ಥಾಪಿಸುವಂತೆ ಬಸನಗೌಡ ತುರುವಿಹಾಳ್ ಅವರ ಮನವಿಗೆ ಪ್ರತಿಕ್ರಿಯಿಸಿದ ಸಚಿವರು, ಈಗಾಗಲೇ ರಾಜ್ಯದಲ್ಲಿ 12 ಕೆಎಸ್ಆರ್ಪಿ ಬೆಟಾಲಿಯನ್ಗಳಿದ್ದು, ರಾಯಚೂರಿನಲ್ಲಿ ಪರಿಸ್ಥಿತಿಯನ್ನು ಅಧ್ಯಯನ ನಡೆಸಿ ಕೆಎಸ್ಆರ್ಪಿ ಸ್ಥಾಪಿಸುವ ಸಂಬಂಧ ಈಗಾಗಲೇ ಆರ್ಥಿಕ ಇಲಾಖೆಯ ಒಪ್ಪಿಗೆಗೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಇಲಾಖೆಯ ಒಪ್ಪಿಗೆಯ ಬಳಿಕ ಪರಿಶೀಲಿಸಿ ತ್ವರಿತ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದರು. ಪರಿಶೀಲನೆಯನ್ನು ಮಾಡ್ತೇವೆ. ಯಾಕೆಂದ್ರೆ ಒಂದು ಬೆಟಾಲಿಯನ್ ಮಾಡಬೇಕು ಅಂತ ಹೇಳಿದ್ರೆ ಸುಮಾರು 1,000ಕ್ಕೂ ಹೆಚ್ಚು ಸಿಬ್ಬಂದಿ ಬೇಕಾಗುತ್ತೆ. ಆಮೇಲೆ ಅವರು ಜಮೀನು 175 ಎಕರೆ ಜಮೀನಿದೆ ಅಂತ ಹೇಳಿದ್ದಾರೆ, ಅದು ಉಪಯೋಗ ಆಗ್ತದೆ. ಆದರೆ ನಮ್ಮ ಅವಶ್ಯಕತೆಯನ್ನು ನೋಡಿಕೊಂಡು ಆ ಭಾಗದಲ್ಲಿ ನಮಗೆ ಬೇಕಾಗ್ತದ ಅಂತ ಹೇಳಿ ನೋಡಿ ನಾವು ಮಾಡಬೇಕಾಗತ್ತೆ. ಈಗಾಗಲೇ ಕಲಬುರಗಿಯಲ್ಲಿ ಒಂದು ಬೆಟಾಲಿಯನ್ನು ಇದೆ, ಆದ್ರಿಂದ ಅದನ್ನು ಪರಿಶೀಲನೆ ಮಾಡ್ತೀವಿ ಮಾನ್ಯ ಸಭಾಪತಿ.